ಇರಿಸಿದಳು ಚೂಡಾಮಣಿಯನ ತ್ರೈಲೋಕ್ಯ ಶಿರೋಮಣಿಗೆ. ಸೋಪಾನ ಇದು ಮಹಾವೀರ ಮಹಾದರ್ಶನ ಜನ್ಮ ಕಲ್ಯಾಣ ಸಂಪುಟ. ಕವಿ ಮಹಾಕವಿಗಳು ಡಾಕ್ಟರ್ ಲತಾ ರಾಜಶೇಖರ್ ಅವರ ಕಾವ್ಯವಾಚನವನ್ನು ವ್ಯಾಖ್ಯಾನ ಮಾಡುತ್ತಿರುವವರು ಡಾಕ್ಟರ್ ಮೋಹನ್ ಕುಮಾರ್ ಶಾಸ್ತ್ರಿ. ಇಂತು ಮುಕ್ತಾಯಗೊಳ್ಳಲು ಜಿನ ಶಿಶುವಿನ ಜನ್ಮಾಭಿಷೇಕ ಕಲ್ಯಾಣವು ಎತ್ತಿಕೊಂಡು ಅವನನು ಎತ್ತುವಂತೆ ಸುರಮಲ್ಲಿಗೆಯ ದಂಡೆಯನು ವರೆಸಿದಳ ಇಂದ್ರಾಣಿಯು ದಿವ್ಯ ವಸ್ತ್ರದಿಂದವನ ದೇಹವನು. ಅಂತೆಯೇ ತೊಡೆಯಲೆತ್ನಿಸಿದಳು ಮೃದುವಾಗಿ ಆ ಹಾಲ್ಗೆನ್ನೆಯ ಮೇಲಿಹ ಜಲಬಿಂದುವನು. ಅದರ ನಂತರವು ಇದ್ದಿತ ನೀರಹನಿಯಲ್ಲಿಯೇ ಅಂಟಿಕೊಂಡಂತೆ ಆ ಕೋಮಲ ತ್ವಚೆಗೆ ಪ್ರಯತ್ನಿಸಲವಳು ಶುಚಿಗೊಳಿಸಿದನು ಮತ್ತೆ ಮತ್ತೆ ಅಧಿಕವಾದವ ನೀರಹನಿಗಳು ಮತ್ತಷ್ಟು ಎಸೆಯುವಂತೆ ಸವಾಲನು ಅವಳಿಗೆ. ಕೈ ಸೋತು ಇಂದ್ರಸತಿಗೆ ಬಾಗಿ ಪರೀಕ್ಷಿಸಿದಳದನು ಕೌತುಕದೇ. ಅರಿವಾಯಿತು ಆಗವಳಿಗೆ ನೈಜವಾದುದಲ್ಲವೆಂದು ಆ ಜಲಬಿಂದು ಬದಲಾಗಿ ಅದು ಶಿಶುವದರ ನಯಗೆನ್ನೆಯಲಿ ಮೂಡಿದ ಆಭೂಷಣದ ಪ್ರತಿಬಿಂಬವೇ ಹೌದೆಂದು ಅಂತೆ ನೋಡಿದೆರಲ್ಲ ಶಚಿದೇವಿಯು ಅದರೊರಗೆ ಅಂತಹ ಸುಂದರ ಶಿಶುವನು ಮತ್ತದರ ದರ್ಪಣದೊಲಿಯ ಕದಪನ್ನು. ಭಾಗಿತು ಲಜ್ಜೆಯಲ್ಲವಳ ಶಿರಹು ಅಲಂಕರಿಸತೊಡಗಿದಳು ಶಚಿದೇವಿಯು ಸ್ವಾಮಿಯನು ಮಲಗಿಸಿ ಅವನನ್ನು ಜೋಪಾನದಿ ತನ್ನ ಮಡಿಲಲಿ ಲೇಪಿಸಿ ಸುಗಂಧವನು ಅವನ ಸಹಜ ಪರಿಮಳಯುಕ್ತ ದೇಹಕ್ಕೆ ಇರಿಸಿ ತಿಲಕವನು ಲೋಕ ತಿಲಕನಂತಿಹ ದೇವಗೆ ತುಡಿಸಿ ಮಂದಾರ ಪುಷ್ಪಮಾಲೆಯನ್ನವನ ಕೊರಳಿಗೆ ಇರಿಸಿದಳು ದಿವ್ಯ ಮಸ್ತಕದಲ್ಲಿ ಚೂಡಾಮಣಿಯನು ಆ ತ್ರೈಲೋಕ್ಯ ಶಿರೋಮಣಿಗೆ. ತೊಡೆದು ಕಾಡಿಗೆಯನು ಶಿಶುವವನ ನೀಲಭ್ರಮರದಂತಿಹ ನಯನಕ್ಕೆ ತೊಡಿಸಿ ರವಿರತ್ನ ಕಾಂತಿಯ ಕರ್ಣಕುಂಡಲಗಳನವನ ಸಹಜರಂಧ್ರವಿಹ ಕಿವಿಗಳಿಗೆ ತೊಡಿಸಿದಳು ಬಗೆ ಬಗೆಯ ಚೆಲುವಾಭರಣಗಳನ್ನು ಉಡಿಸಿ ದಿವ್ಯಾಂಬರವನವಗೆ ಹಬ್ಬ ಇರಿಸಿದಳು ಚೂಡಾಮಣಿಯನ ತ್ರೈಲೋಕ್ಯ ಶಿರೋಮಣಿಗೆ. ಮಹಾವೀರ ಜಿನಬಾಲಕನಾಗಿದ್ದಾಗ ಆತನನ್ನು ತ್ರೈಲೋಕ್ಯ ಶಿರೋಮಣಿ ಎಂದು ಹೇಳಿದ ಡಾಕ್ಟರ್ ಲತಾ ರಾಜಶೇಖರ್ ಅವರು ವಂದ್ಯರು. ಹೀಗೆ ಜಿನ ಶಿಶುವಿನ ಜನ್ಮಾಭಿಷೇಕ ಕಲ್ಯಾಣ ಮುಕ್ತಾಯವಾಗ್ತಾ ಇದೆ. ಆಗ ಆ ಮಗುವಿನ ಆ ಜಿನಬಾಲಕನ ಮೇಲೆ ಮಾಡಿದ ಅಭಿಷೇಕದ ಸಿಂಚನವನ್ನು ಒರೆಸಲಿಕ್ಕೋಸ್ಕರ ಹೇಗೆ ಸುರಮಲ್ಲಿಗೆ ದಂಡೆಯನ್ನು ಅನಾಯಾಸವಾಗಿ ಎತ್ತುತ್ತಾರಲ್ಲ, ಭಾರ ಇಲ್ಲ, ಈಗ ಮಗುವಿಗೂ ಕೂಡ ಭಾರ ಇಲ್ಲ. ಆ ಇಂದ್ರಾಣಿ ಆ ಜಿನಬಾಲಕನನ್ನು ತನ್ನ ದಿವ್ಯ ವಸ್ತ್ರ, ದಿವ್ಯ ಅಂದರೆ ಸ್ವರ್ಗ ಸದೃಶ ವಸ್ತ್ರದಿಂದ ಆ ದೇಹವನ್ನು ಒರೆಸಲಿಕ್ಕೆ ಹೋಗ್ತಾಳೆ. ಮೃದುವಾದ ಹಾಲುಗೆನ್ನೆಯ ಮೇಲಿನ ಜಲಬಿಂದುವನ್ನು ಅವಳು ಎಷ್ಟೇ ಒರೆಸಿದ್ರೂ ಕೂಡ ಅದು ಹೋಗ್ತಾ ಇರೋದಿಲ್ಲ, ಅದು ಅಂಟ್ಕೊಂಬಿಟ್ಟಿದೆಯಂತ.
ಆ ಕೋಮಲ ತ್ವಚೆ ಎಷ್ಟು ಶುಚಿ ಮಾಡಿದ್ರೂ ಆಗಲಿಲ್ಲ. ಆ ನೀರಹನಿ ಮತ್ತಷ್ಟು ಕೂಡ ಅಲ್ಲೇ ನೀರಹನಿಗಳಿರ್ತಿತ್ತಂತೆ. ಅದೊಂದು ಸವಾಲಾಯಿತು. ಕೊನೆಗೆ ಅವಳ ಕೈ ಸೋತು ಹೋಯಿತು. ಇಂದ್ರನ ಸತಿ ಶಚಿದೇವಿಗೆ ಆಗ ಆ ಕೌತುಕವನ್ನು ಪರೀಕ್ಷೆ ಮಾಡ್ತಾಳೆ. ಅದು ನೈಜವಾದುದಲ್ಲ, ಅದು ಜಲಬಿಂದು. ಬದಲಿಗೆ ಆ ಶಿಶುವುದರ ನಯಗೆನ್ನೆಯಲ್ಲಿ ಮೂಡಿದ ಅದೊಂದು ಆಭೂಷಣ ಅಂತಕ್ಕಂಥದ್ದು, ಅದರ ಪ್ರತಿಬಿಂಬ ಅಂಥೇಳಿ. ಶಚಿದೇವಿ ಅಂತಹ ಸುಂದರ ಶಿಶುವನ್ನು ಇದುವರೆಗೂ ಕೂಡ ನೋಡೇ ಇರಲಿಲ್ಲ, ದೇವಲೋಕದಲ್ಲೂ ಕೂಡ ನೋಡಿರಲಿಲ್ಲ ಅವಳು. ಆಗ ಅವಳಿಗೆ ನಾಚಿಕೆ ಆಯ್ತಂತೆ, ಹಬ್ಬಬ್ಬಾ ಎಂದು. ಹೀಗೆ ಆ ಜಿನಬಾಲಕನಿಗೆ ಅಲಂಕಾರ ಮಾಡ್ತಾ ಇದ್ದಾಳಂತೆ ಶಚಿದೇವಿ. ಆ ಜಿನಬಾಲ ಸ್ವಾಮಿಯನ್ನು ಮನಗಿಸಿ, ನೀವು ಶ್ರವಣಬೆಳಗೊಳದಲ್ಲಿ ಆ ಮಹಾವೀರ ಸ್ವಾಮಿಯ ಬಾಲಲೀಲೆ ಮಹೋತ್ಸವದಲ್ಲಿ ಒಂದು ಅಮೃತಶಿಲೆಯ ಆ ಒಂದು ಮಹಾವೀರ ಜಿನಬಾಲಕನ ವಿಗ್ರಹ ಇದೆ. ನೀವು ಅದನ್ನು ನೋಡಿದರೆ ಈ ಆಭರಣಗಳನ್ನು ಹಾಕಿ ಅದನ್ನು ನೋಡ್ತಕ್ಕಂಥದ್ದೇ ಒಂದು ಭಾಗ್ಯ. ಅಷ್ಟು ಸುಂದರವಾದ ಮಹಾವೀರ ಆ ಸ್ವಾಮಿಯದು. ಇಲ್ಲಿ ತನ್ನ ಮಡಿಲಲ್ಲಿ ಸುಗಂಧ ದ್ರವ್ಯಗಳನ್ನೆಲ್ಲವನ್ನು ಲೇಪಿಸ್ತಾಳೆ, ತಿಲಕ ಇಡ್ತಾಳೆ ಹಣೆಗೆ, ಅವನಿಗೆ ಮಂದಾರ ಪುಷ್ಪ ಮಾಲೆಯನ್ನು ಕೊರಳಿಗೆ ಹಾಕ್ತಾಳೆ. ದಿವ್ಯ ಮಸ್ತಕದಲ್ಲಿ ಚೂಡಾಮಣಿಯನ್ನು, ಆ ಚೂಡಾಮಣಿಯನ್ನು ಹಾಕ್ತಾಳೆ. ಯಾಕೆಂದರೆ ಅವನು ತ್ರೈಲೋಕ್ಯ ಶಿರೋಮಣಿ, ಅಂದರೆ ಮಧ್ಯಮ ಲೋಕ, ಅಧೋಲೋಕ, ಊರ್ಧ್ವಲೋಕಕ್ಕೆ ಒಡೆಯ ಅವನು. ಹೀಗೆ ಕಾಡಿಗೆ ಆ ಕಪ್ಪನ್ನು ಶಿಶುವಿನ ನೀಲ ಬ್ರಹ್ಮದ ನಯನಕ್ಕೆ ತೊಡಿಸಿ, ಆ ನಯನ ಅಂದರೆ ಕಣ್ಣಿಗೆ ಕಾಡಿಗೆಯನ್ನು ಹಾಕ್ತಕ್ಕಂಥದ್ದು. ರವಿರತ್ನ ಕಾಂತಿಯ, ರವಿರತ್ನ ಅಂದರೆ ಸೂರ್ಯರತ್ನ, ಆ ಕರ್ಣಕುಂಡಲಗಳನ್ನು ಅವನ ಕಿವಿಗಳಿಗೆ ಹಾಕ್ತಾಳೆ. ಹೀಗೆ ಬಗೆ ಬಗೆಯ ಚೆಲುವಾದ ಆಭರಣಗಳನ್ನು ಅವಳು ತೊಡಿಸ್ತಾ ಇದ್ದಾಳೆ. ಆ ಜಿನಬಾಲಕನಿಗೆ ಮಾಡುವ ಅಲಂಕಾರದಿಂದ ಅವಳ ಅಲಂಕಾರದಲ್ಲಿ ಮುಳುಗೋಗಿದ್ದಾಳಂತೆ. ನಾವು ಕೂಡ ಈ ಕಾವ್ಯವನ್ನು ಕೇಳ್ತಾ ಅವಳು ಹೇಗೆ ಅಲಂಕಾರ ಮಾಡ್ತಾ ಇರ್ಬೋದು, ಆ ಜಿನಬಾಲಕನ ರೂಪ ಹೇಗಿದೆ ಅನ್ನುವುದನ್ನು ನಾವು ಕೂಡ ಇಲ್ಲಿ ಕಲ್ಪನೆಯನ್ನು ಮಾಡ್ಕೋಬೋದು. ನಮಸ್ಕಾರ.